ನಮಸ್ಕಾರ ಸ್ನೇಹಿತರೆ, ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಮನೆ ಊಟ ನೀಡಲು ನ್ಯಾಯಾಲಯ ಈಗಾಗಲೇ ಅನುಮತಿ ನೀಡಿರುವುದು ನಮಗೆಲ್ಲ ಗೊತ್ತೇ ಇದೆ. ಜೈಲಿನ ಊಟದಿಂದ ಆರೋಗ್ಯ ಸಮಸ್ಯೆಗಳು ಎದುರಾದ ಕಾರಣ ದರ್ಶನ್ ಅವರು ಕೋರ್ಟ್‌ಗೆ ಮನವಿ ಸಲ್ಲಿಸಿದ್ರು. ಫೆಬ್ರವರಿ ತಿಂಗಳಲ್ಲಿ ನ್ಯಾಯಾಲಯ ಮನೆ ಊಟದ ಜೊತೆಗೆ ಹಾಸಿಗೆ ಮತ್ತು ತಲೆದಿಂಬು ನೀಡಲು ಸಹ ಅನುಮತಿ ನೀಡಿತ್ತು. ಅದರ ನಂತರದಿಂದ ದರ್ಶನ್ ಅವರಿಗೆ ವಾರದಲ್ಲಿ ಕೆಲ ದಿನಗಳ ಮನೆ ಅಥವಾ ಹೊರಗಿನಿಂದ ಊಟ ನೀಡಲಾಗುತ್ತಿತ್ತು. ಯಾವುದೇ ದೊಡ್ಡ ಸಮಸ್ಯೆ ವರದಿಯಾಗಿಲ್ಲ. ಆದರೆ ಈಗ ಹೊಸ ಬೆಳವಣಿಗೆ ನಡೆದಿದೆ. ಚಿತ್ರದುರ್ಗ ಮೂಲದ ಸಾಮಾಜಿಕ ಕಾರ್ಯಕರ್ತ ಎಂದು ಹೇಳಲಾಗುತ್ತಿರುವ ಜೆಪಿ ರಾಜಶೇಖರ್ ಅವರು ದರ್ಶನ್ ಅವರಿಗೆ ನೀಡಲಾಗುತ್ತಿರುವ ಮನೆ ಊಟ ವ್ಯವಸ್ಥೆಯನ್ನ ವಿರೋಧಿಸಿ ಕೋರ್ಟ್‌ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅವರ ಅಭಿಪ್ರಾಯದ ಪ್ರಕಾರ ಎಲ್ಲ ಕೈದಿಗಳಿಗೆ ಒಂದೇ ರೀತಿಯ ನಿಯಮ ಅನ್ವಯವಾಗಬೇಕು. ಆದ್ದರಿಂದ ದರ್ಶನ್ ಅವರಿಗೆ ಜೈಲಿನ ಸಾಮಾನ್ಯ ಊಟವನ್ನೇ ನೀಡಬೇಕು ಎಂದು ಅವರು ಮನವಿ ಮಾಡಿದ್ದಾರೆ. ಸ್ನೇಹಿತರೆ, ಈ ಸಮಯದಲ್ಲಿ ನಟ ದರ್ಶನ್ ಅವರ ಮನೆ ಊಟಕ್ಕೆ ಕೂಡ ಕೈ ಹಾಕಿರುವಂತ ಜೆಪಿ ರಾಜಶೇಖರ್ ಅವರ ಹಿಂದೆ ಬೇರೆ ಯಾರೋ ಇದ್ದಾರೆ ಅಂತ ಅನ್ಸುತ್ತಾ? ಇದರ ಬಗ್ಗೆ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.